ಹೊಟ್ಟೆ ತುಂಬ ಊಟ ಕೊಟ್ಟು ಆಮೇಲೆ ರೇಣುಕಾಸ್ವಾಮಿ ಕೊಲೆಗೈಯಲಾಗಿದೆ. ಕೊಲೆಗೆ ಕೆಲ ಗಂಟೆಗಳ ಮುಂಚೆ ಹೊಟ್ಟೆ ತುಂಬ ಊಟ ಹಾಕಿದ್ರು ರೇಣುಕಾಸ್ವಾಮಿ. ಆಮೇಲೆ ಅಲ್ಲಿಗೆ ಬಂದಂಥ ದರ್ಶನ್ ಆ್ಯಂಡ್ ಟೀಮ್ ರೇಣುಕಾಸ್ವಾಮಿಯನ್ನ ಒದ್ದು ಕೊಲೆ ಮಾಡಿದರು. ಸಂಜೆ ಸುಮಾರು 4:30ರಿಂದ 5 ಗಂಟೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹೊಟ್ಟೆ ತುಂಬ ಊಟ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ದರ್ಶನ್ ಅಲ್ಲಿಗೆ ಬರೋ ತನಕ ರೇಣುಕಾಸ್ವಾಮಿಗೆ ಏನೂ ಆಗಿರಲಿಲ್ಲ, ಆತ ಚೆನ್ನಾಗೇ ಇದ್ದ ಅನ್ನೋದು ಇದರಿಂದ ಪತ್ತೆ ಆಗುತ್ತೆ. ಎಷ್ಟು ಗಂಟೆಗೆ ಕೊಲೆ ಆಗಿದೆ ಅಂತ ಪರಿಶೀಲನೆ ನಡೆಸಿದಾಗ ಇದರ ಬಗ್ಗೆ ತಿಳಿದು ಬರ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಹೊಟ್ಟೆ ತುಂಬ ಊಟ ಹಾಕಿ ಆಮೇಲೆ ಕೊಂದಿದ್ದಾರೆ ಅನ್ನೋ ಅಂಶ ಅಂದ್ರೆ ದರ್ಶನ್, ವಿನಯ್ ಮತ್ತೆ ಗ್ಯಾಂಗ್ ಸ್ಥಳಕ್ಕೆ ಬರೋವರೆಗೂ ರೇಣುಕಾಸ್ವಾಮಿಗೆ ಏನು ಆಗಿರಲಿಲ್ಲ, ಕೃತ್ಯ ನಡೆದಿರೋದೇ ಅದರ ನಂತರ ಅಂತ ಇದರಿಂದ ಸಾಬೀತಾಗುತ್ತಾ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ಪೋಸ್ಟ್ ಮಾರ್ಟಮ್ ನಲ್ಲಾಗಿರ್ಬೋದು ಅಥವಾ ಏನು ಮೃತನ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆದ ಪರೀಕ್ಷೆ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಕೊಲೆ ಆಗೋಕ್ಕೂ ಮುನ್ನ ರೇಣುಕಾಸ್ವಾಮಿಗೆ ಕಂಪ್ಲೀಟ್ ಆಗಿ ಅಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಜೊತೆಗೆ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲೂ ಕೂಡ 4:30ರಿಂದ 5 ಗಂಟೆ ಸುಮಾರಿಗೆ ಅಂದ್ರೆ ಹಲ್ಲೆ ಮಾಡೋದಕ್ಕೆ ಅಥವಾ ಕೊಲೆ ಮಾಡೋದಕ್ಕೂ ಮುನ್ನ ಅವನಿಗೆ ಹೊಟ್ಟೆ ತುಂಬಾ ಊಟವನ್ನ ಹಾಕಿದ್ರು ಅನ್ನೋ ಒಂದು ಹೇಳಿಕೆಯನ್ನ ಈಗಾಗಲೇ ಬೇರೆ ಆರೋಪಿಗಳು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಊಟ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಕೂಡ ಬಂದಿದೆ. ಜೊತೆಗೆ ಈಗ ಸದ್ಯ ಆ ಒಂದು ಏನು ಊಟ ಆದ ಬಳಿಕ ದರ್ಶನ್ ಮತ್ತೆ ವಿನಯ್ ಅವರು ಬಂದು ಅಂದ್ರೆ ಅಂಟಿಲ್ ಆತ ಊಟ ಮಾಡೋವರೆಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ, ಜೊತೆಗೆ ಆತನ ಮೇಲೆ ಹಲ್ಲೆ ಆಗಿರ್ಲಿಲ್ಲ, ಅಲ್ಲಿಯವರೆಗೂ ಕೂಡ ಆರಾಮಾಗಿದ್ದವನು. ಅದಾದ ನಂತರ ಯಾವಾಗ ದರ್ಶನ್ ಮತ್ತೆ ವಿನಯ್ ಅವರು ಬರ್ತಾರೋ ಅದಾದ ನಂತರ ಮೃಗೀಯವಾಗಿ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಕೊಲೆಗೈದಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ಆರೋಪಿಗಳ ಹೇಳಿಕೆಯ ಮುಖಾಂತರ ಗೊತ್ತಾಗ್ತಾ ಇದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.